ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 2/2/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಒಂದಷ್ಟು ಸಮಾಧಾನ, ತೃಪ್ತಿ ಹೇಳುವಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಜೊತೆಯಲ್ಲಿ ಆರ್ಥಿಕತೆಯ ವಿಷಯವೂ ಕೂಡ ಹಾಗೆ ನಿಮಗೆ ಸಮಾಧಾನ ಮತ್ತು ತೃಪ್ತಿಯನ್ನು ಕೊಡುವಂತಹ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ಉದ್ಯಮ ಮತ್ತು ಕೃಷಿ ಸಂಬಂಧವಾದಂತಹ ಚಟುವಟಿಕೆಗಳನ್ನು ಮಾಡುವಂಥವರಿಗೆ ಎಲ್ಲಿಯೋ ತಮ್ಮ ಪ್ರಯತ್ನಕ್ಕೆ ತಕ್ಕ ಫಲಗಳು ಸಿಗ್ತಾ ಇಲ್ಲ ಅಂತ ಹೇಳುವಂತಹ ಒಂದಷ್ಟು ಮನಸ್ಸಿಗೆ ನೋವುಗಳು ಹೇಳುವಂಥದ್ದು ಖಂಡಿತ ಇದ್ದೇ ಇರ್ತದೆ. ಸಾಂಸಾರಿಕವಾದಂತಹ ಜೀವನದಲ್ಲಿ ಸಮಾಧಾನ, ತೃಪ್ತಿಯ ಫಲಗಳು ಹೇಳುವಂಥದ್ದುಂಟು. ಮಕ್ಕಳಿಂದಲೂ ಕೂಡ ಸಮಾಧಾನ, ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ವಿದ್ಯಾರ್ಥಿಗಳಿಗೆ ತಾವೇನು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಪೂರಕವಾದಂತಹ ಫಲಗಳು ಕೂಡ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ರಕ್ತ ಸಂಬಂಧವಾದಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಅಶಾಂತಿಯನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ತಾವುಗಳು ಭಗವದ್ಗೀತೆಯ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಒಂದು ಹಂತದ ಸಮಾಧಾನ, ತೃಪ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಶನಿಯ ಉದಯ, ಲಾಭದಲ್ಲಿ ರಾಹುವಿನ ಉದಯ, ವ್ಯಯದಲ್ಲಿ ಗುರುವಿನ ಉದಯ. ಹೊಸ ಥರದ ಚಿಂತನೆಗಳು, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದನ್ನು ಮಾಡಬೇಡಿ. ಕೆಲಸವನ್ನು ಬದಲಿಸ್ತೇನೆ ಹೇಳುವಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕುವಂತಹ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಕಾರಣ ಕರ್ಮಭಾವದಲ್ಲಿ ಶನಿಯ ಉದಯ ಆಗಿರುವಂಥದ್ದು. ದೈವಾನುಕೂಲ್ಯ ಪ್ರತಿಕೂಲತಾಂಬ, ವ್ಯಯದಲ್ಲಿ ಗುರುವಿನ ಉದಯ ಆಗಿರುವಂಥದ್ದು. ನೀವು ಮಾಡುವಂತಹ ಪ್ರಯತ್ನಿಸುವಂಥ ಯಾವ ಕೆಲಸಕ್ಕೂ ಹೆಚ್ಚು ಗ್ರಹ ಫಲಗಳು ಹೇಳುವಂಥದ್ದು ಇಲ್ಲದೇ ಇರುವ ಕಾರಣ ಯಾವುದೋ ಒಂದು ಹೊಸತನದ ಚಿಂತನೆಗಳಿಗೆ ಕೈ ಹಾಕುವುದಷ್ಟು ಸೂಕ್ತ ಅಲ್ಲ. ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನ ಹೇಳುವಂಥದ್ದು ಇರ್ತದೆ. ಕಲೆ, ಸಂಗೀತ, ಸಾಹಿತ್ಯ, ಕ್ರೀಡೆ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಮನ್ನಣೆಗಳು, ತಾವೇನು ಪ್ರಯತ್ನ ಪಡ್ತಾ ಇರ್ತೀರಿ ಅದು ಅಸಾಧ್ಯವಾದಂತಹ ಫಲಗಳಾಗಿ ಕಂಡು ಬರ್ತಾ ಇದೆ. ಮಕ್ಕಳಿಂದ ಸಮಾಧಾನ ಉಂಟು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ತಾವೇನು ಪ್ರಯತ್ನವನ್ನು ಪಡ್ತಾ ಇರ್ತೀರಿ ಅದಕ್ಕೆ ಪೂರಕ ಫಲಗಳು ಹೇಳುವಂಥದ್ದು ದೂರದ ಮಾತಾಗಿ ಕಂಡು ಬರ್ತಾ ಇದೆ. ನರ ಮತ್ತು ಎಲುಬುಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ತಾವುಗಳು ಭಗವದ್ಗೀತೆಯ 4 ಮತ್ತು 5ನೇ ಅಧ್ಯಾಯವನ್ನು ಪಾರಾಯಣ ಮಾಡೋದ್ರಿಂದ ಒಂದಷ್ಟು ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ, ಚತುರ್ಥಾಧಿಪತಿ, ರಾಶ್ಯಾಧಿಪತಿಯಾದಂತಹ ಗ್ರಹ ಅಷ್ಟಮದಲ್ಲಿರೋದ್ರಿಂದ ಕೌಟುಂಬಿಕವಾದಂತಹ ಭಿನ್ನಾಭಿಪ್ರಾಯಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಪರಿಣಾಮದಿಂದಾಗಿ ದುಃಖಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳು. ಕರ್ಮಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪಥ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕಾರಣ ಕರ್ಮಪತಿ ಸಪ್ತಮಪತಿಯಾದಂಥವನು ಲಾಭಭಾವದಲ್ಲಿರುವುದರಿಂದ ಒಂದು ಹಂತದಲ್ಲಿ ಸಮಾಧಾನ, ತೃಪ್ತಿ, ಅಭಿವೃದ್ಧಿ, ಆರ್ಥಿಕ ಆದಾಯ ಇದೆಲ್ಲವೂ ವೃತ್ತಿ ಜೀವನದಲ್ಲಿ ಇರ್ತದೆ. ಆದರೆ ಕರ್ಮಕ್ಷೇತ್ರದಲ್ಲಿ ನಿಮ್ಮನ್ನು ಒಂದು ರೀತಿಯಲ್ಲಿ ನಿಮ್ಮ ಹಿನ್ನಡೆಗೆ ಏನು ಬೇಕು ಆ ಕೆಲಸವೂ ಕೂಡ ಅಲ್ಲಿ ನಡೀತಾ ಇರ್ತದೆ. ತಮ್ಮ ಸಾಧನೆಯ ದಾರಿಗಳು, ಅಚೀವ್ಮೆಂಟ್ನ ದಾರಿಗಳು ಹೇಳುವಂಥದ್ದು ಸಹಿಸದೇ ಇರುವಂಥವರು ಕೂಡ ಆ ಸ್ಥಳದಲ್ಲಿ ಇರುವಂತಹ ಸಾಧ್ಯತೆಗಳಿದ್ದಾವೆ. ಸಾಂಸಾರಿಕ ಜೀವನದಲ್ಲಿ ಸಮಾಧಾನದ ಫಲಗಳುಂಟು. ಮಕ್ಕಳಿಂದಲೂ ಕೂಡ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ಪೂರಕವಾದಂತಹ ಫಲಗಳುಂಟು. ಕೃಷಿ ಸಂಬಂಧವಾದಂಥ ಚಟುವಟಿಕೆಯನ್ನು ಮಾಡ್ತಾ ಇದ್ದರೆ ಅದರಲ್ಲಿಯೂ ಕೂಡ ನಿಮಗೆ ಶುಭ ಫಲಗಳು ಹೇಳುವಂಥದ್ದುಂಟು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 3 ಮತ್ತು 4ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಒಂದಷ್ಟು ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ.
ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತ, ಆರ್ಥಿಕ ಆದಾಯ ಸಮಾಧಾನಕ್ಕೆ ಸೀಮಿತ, ದಾಂಪತ್ಯ ಜೀವನ ತೃಪ್ತಿಯ ಸ್ಥಿತಿಗತಿ ಮತ್ತು ಕಾನೂನಿನ ಸಮಸ್ಯೆ ಹೇರಳವಾಗಿ ನಿಮಗೆ ಅನುಭವವನ್ನು ಕೊಡ್ತಾ ಇರ್ತದೆ. ಇನ್ನು ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ತಮಗೆ ಒಂದಷ್ಟು ತೊಂದರೆಗಳು ಮತ್ತು ಏನು ಅಪಕೀರ್ತಿಯ ಸ್ಥಿತಿಗತಿಗಳ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಾನಸಿಕವಾಗಿ ಅತ್ಯಂತ ಒತ್ತಡದ ಕಾಲಮಾನದಲ್ಲಿ ತಾವುಗಳು ಇರ್ತೀರಿ. ಈ ಒತ್ತಡಗಳು ಒಂದಷ್ಟು ದಿಕ್ಕು ದೆಸೆಗಳನ್ನು ಬದಲಿಸುವಂತಹ ಸಾಧ್ಯತೆಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಮಕ್ಕಳಿಗೆ ಏಕಾಗ್ರತೆ ತೊಂದರೆ ಆಗುವಂಥದ್ದು, ಕಾರಣ ಶನಿಯ ಪ್ರಭಾವ ಹೇಳುವಂಥದ್ದು ನಮ್ಮ ಮನಸ್ಸು ಬುದ್ಧಿಯ ಮೇಲೆ ಆಗುವುದರಿಂದ ಅಧ್ಯಯನಕ್ಕೆ ತುಂಬ ತೊಂದರೆಗಳಾಗುವಂತಹ ಸಂದರ್ಭಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಭಗವದ್ಗೀತೆಯ 6 ಮತ್ತು 7ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಅದ್ಭುತವಾಗಿರ್ತದೆ. ಆರ್ಥಿಕತೆಯ ಸ್ಥಿತಿಯು ಕೂಡ ತುಂಬ ಚೆನ್ನಾಗಿರ್ತದೆ. ಉದ್ಯಮವೂ ಕೂಡ ಪ್ರಗತಿ ಕಡೆಗೆ ಸಾಗುವಂತಹ ಒಂದಷ್ಟು ಲಕ್ಷಣಗಳು ನಿಮಗೆ ಒಂದು ಶುಭ ಅನುಭವವನ್ನು ಕೊಡುವಂತಹ ಸಾಧ್ಯತೆಗಳುಂಟು. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆರೋಗ್ಯ ವಿಷಯದಲ್ಲಿ ಇನ್ ಜನರಲ್ಲಾಗಿ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳು ಇರ್ತದೆ. ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗುತ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ತಮ್ಮ ಪ್ರಯತ್ನಕ್ಕೆ ತಕ್ಕ ಫಲಪ್ರಾಪ್ತಿಯಾಗುವಂತಹ ಒಂದಷ್ಟು ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆಗುಂಟು. ಅದರಿಂದಾಗಿ ತೊಂದರೆಗಳು ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಜಾಗರೂಕತೆಯ ಹೆಜ್ಜೆಯನ್ನು ತಾವುಗಳು ಇಡಬೇಕಾಗ್ತದೆ. ಜೊತೆಯಲ್ಲಿ ಭಗವದ್ಗೀತೆಯ 10 ಮತ್ತು 11ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ರಾಶ್ಯಾಧಿಪತಿ ಮತ್ತು ಕರ್ಮಪತಿ ಆದಂಥವನು ಪಂಚಮದಲ್ಲಿರುವುದರಿಂದ ಕರ್ಮಕ್ಷೇತ್ರ ಚಂದದ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿರ್ತದೆ. ಅದು ಉದ್ಯೋಗವಾಗಿರಲಿ, ಉದ್ಯಮವಾಗಿರಲಿ, ಕೃಷಿ ಆಗಿರಲಿ, ಇದೆಲ್ಲದರಲ್ಲಿ ಒಂದಷ್ಟು ತೃಪ್ತಿಯ ಫಲಗಳುಂಟು. ದಾಂಪತ್ಯ ಜೀವನದಲ್ಲಿ ತಾವು ನಿರೀಕ್ಷೆ ಮಾಡಿದ ಫಲಗಳು ಹೇಳುವಂಥದ್ದು ಕಂಡುಬರುವುದಿಲ್ಲ. ಕೌಟುಂಬಿಕವಾದಂತಹ ಜೀವನದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆರೋಗ್ಯ ವಿಷಯದಲ್ಲಿ ರಕ್ತ ಸಂಬಂಧವಾದಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ, ಅದು ನಿಮ್ಮನ್ನು ಡಿಸ್ಟರ್ಬ್ ಮಾಡಬಹುದಾದಂತಹ ಸಂದರ್ಭಗಳು ಕೂಡ ಇರ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ತಕ್ಕ ಫಲಗಳು ಹೇಳುವಂಥದ್ದು ಸ್ವಲ್ಪ ದೂರದ ಮಾತಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 9 ಮತ್ತು 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ತೃಪ್ತಿಯ ಫಲಗಳು ಹೇಳುವಂಥದ್ದು ಇರ್ತದೆ, ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ಇರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ತಮಗೆಲ್ಲೋ ಒಂದು ರೀತಿಯಲ್ಲಿ ಹಿನ್ನಡೆಗಳಾಗುತ್ತಾ ಇದೆ ಹೇಳುವಂತಹ ಬ್ಯಾಡ್ ಫೀಲ್ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳಿರುವುದಿಲ್ಲ, ಆದರೆ ಮಾನಸಿಕವಾಗಿ ಖಿನ್ನತೆ, ದುಃಖಕ್ಕೆ ಒಳಗಾಗಬಹುದಾದಂತಹ ಒಂದಷ್ಟು ಅನುಭವಗಳು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಮತ್ತು ಮಕ್ಕಳ ಅಧ್ಯಯನದ ವಿಷಯದಲ್ಲಿಯೂ ಕೂಡ ಹಾಗೆ ಒಂದು ರೀತಿಯಲ್ಲಿ ಪ್ರಗತಿಯ ಅನುಭವದ ಫಲಗಳು ಹೇಳುವಂಥದ್ದು ಖಂಡಿತ ಇರ್ತದೆ. ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 12ನೇ ಮತ್ತು 13ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃತ್ತಿ ಕ್ಷೇತ್ರ ಅದ್ಭುತ ಫಲದಾಯಕ ಸ್ಥಿತಿಯಲ್ಲುಂಟು. ಆರ್ಥಿಕತೆಯಲ್ಲಿ ಚೇತರಿಕೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ದಾಂಪತ್ಯದಲ್ಲಿಯೂ ಕೂಡ ಸಮಾಧಾನ, ತೃಪ್ತಿ ಹೇಳುವಂಥದ್ದು ಇರ್ತದೆ. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಹಾಗೆ ಸಮಾಧಾನ, ತೃಪ್ತಿ ಹೇಳುವಂಥದ್ದು ಇರ್ತದೆ. ಆದರೆ ಟೀಕೆಗಳು ಹೇಳುವಂಥದ್ದು,
ಏನು ನಮ್ಮನ್ನು ವಿರೋಧಿಸುವಂತಹ ಮಾತುಗಳು ಹೇಳುವಂಥದ್ದು, ಇಂತಹ ಅನುಭವಗಳು ಕೂಡ ಇರ್ತದೆ. ಶತ್ರು ಲಕ್ಷಣಗಳು ಅರ್ಥಾತ್ ನಮ್ಮ ಅಭಿವೃದ್ಧಿಯನ್ನು ಸಹಿಸದೇ ಇರುವಂತಹ ಒಂದಷ್ಟು ವರ್ಗ ಹೇಳುವಂಥದ್ದು ನಿಮ್ಮನ್ನು ದೃಷ್ಟಿಸ್ತಾ ಇರುವಂತಹ ಸಂದರ್ಭಗಳು ಕೂಡ ಇರ್ತದೆ. ತಾವುಗಳು ಕೂಡ ಹಾಗೆ ಉದ್ವೇಗಕ್ಕೆ ಒಳಗಾಗದೆ ಏನು ಪ್ರತ್ಯುತ್ತರ ಕೊಡುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಉದ್ವೇಗದ ತೀರ್ಮಾನಗಳನ್ನು ಮಾಡಿದರೆ ಅದು ನಮಗೆ ಹಿನ್ನಡೆಯ ಫಲವನ್ನು ಕೊಟ್ಟೀತು ಹೇಳುವಂಥದ್ದು. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 17 ಮತ್ತು 18ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಭಾವ ಹೇಳುವಂಥದ್ದು ಅದ್ಭುತ ಸ್ಥಿತಿ, ಆರ್ಥಿಕ ಆದಾಯ ಹೇಳುವಂಥದ್ದು ಕೂಡ ತುಂಬ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲಿಯೂ ಕೂಡ ಸೌಖ್ಯ ಫಲಗಳುಂಟು. ಕೌಟುಂಬಿಕ ಜೀವನದಲ್ಲಿ ಎಲ್ಲಿಯೋ ಒಂದಷ್ಟು ಏನು ಭಿನ್ನಾಭಿಪ್ರಾಯಗಳು, ಇರುಸು ಮುರುಸು ಪ್ರಸಂಗಗಳು ಏರ್ಪಡುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಮಕ್ಕಳಿಂದ ಒಂದು ರೀತಿಯಲ್ಲಿ ಏನು ಗೊಂದಲಗಳು, ತಮ್ಮ ಅಪೇಕ್ಷೆಯಂತೆ ಮಕ್ಕಳ ಜೀವನ ಇರುವುದಿಲ್ಲ ಅಥವಾ ತಮ್ಮ ಅಪೇಕ್ಷೆಯಂತೆ ಮಕ್ಕಳು ವ್ಯವಹರಿಸುವುದಿಲ್ಲ ಹೇಳುವಂತಹ ದುಃಖಗಳು ಕೂಡ ಆಗಬಹುದು. ಅಂತಹ ಸಂದರ್ಭಗಳಿದ್ದಾವೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಗಳು, ಪ್ರಯತ್ನಕ್ಕೆ ತಕ್ಕ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ತುಂಬ ಚಂದದ ಫಲಗಳು, ಪುರಸ್ಕಾರಗಳು, ಮನ್ನಣೆಗಳು ಇದು ಪ್ರಾಪ್ತವಾಗುವಂತಹ ಎಲ್ಲ ಲಕ್ಷಣಗಳಿದ್ದಾವೆ. ಸೊ ತಾವುಗಳು ಭಗವದ್ಗೀತೆಯ 15 ಮತ್ತು 16ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಸುಧಾರಣೆಯ ದಾರಿಯಲ್ಲಿರ್ತದೆ. ಆರ್ಥಿಕತೆಯ ಆದಾಯವೂ ಕೂಡ ಹಂತವಾದಂತಹ ಸುಧಾರಣೆಯ ಸ್ಥಿತಿಯಲ್ಲಿ ಕಂಡುಬರುತ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಸಮಾಧಾನ ಮತ್ತು ಅಭಿವೃದ್ಧಿಯ ಫಲಗಳು ಅಂತಹ ಒಂದು ಒಳ್ಳೆಯ ವಾತಾವರಣ ಹೇಳುವಂಥದ್ದಿರ್ತದೆ. ಋಣಭಾರದಿಂದ ಮುಕ್ತರಾಗುವಂತಹ ಕಾಲ ಸನ್ನಿಹಿತವಾಗಿದೆ. ಕಾನೂನಾತ್ಮಕವಾದಂತಹ ತೊಂದರೆಗಳು, ವಿರೋಧಾಭಾಸವಾದಂತಹ ಒಂದಷ್ಟು ಟೀಕೆಗಳು, ಇದರಿಂದೆಲ್ಲ ಮುಕ್ತರಾಗುವಂತಹ ಕಾಲ ಏನಿದೆ ಅದು ಸನ್ನಿಹಿತವಾಗುತ್ತಾ ಇದೆ. ವಿದ್ಯಾರ್ಥಿಗಳಿಗೆ ಒಂದಷ್ಟು ಏನು ಸೂಕ್ತ ಪರಿಸ್ಥಿತಿಗಳು ಹೇಳುವಂಥದ್ದು ಇರುವುದಿಲ್ಲ. ಅಧ್ಯಯನಕ್ಕೆ ಪೂರಕ ವಾತಾವರಣವಾಗಲಿ ಅಥವಾ ಅಧ್ಯಯನದ ಆಸಕ್ತಿಯ ತೊಂದರೆಗಳು ಇತ್ಯಾದಿ ಲಕ್ಷಣಗಳಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 13 ಮತ್ತು 14ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ಒಂದಷ್ಟು ಒತ್ತಡದ ಪ್ರಸಂಗಗಳು, ಮಾನಸಿಕವಾದಂತಹ ದೈಹಿಕವಾದಂತಹ ಅನಾರೋಗ್ಯದ ಬಾಧೆಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳುಂಟು. ಜೊತೆಯಲ್ಲಿ ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಕಬ್ಬಿಣ ಮತ್ತು ವಾಹನ ಮತ್ತು ಬೆಂಕಿ ಮತ್ತು ನೀರು ಇತ್ಯಾದಿಗಳಿಂದ ತೊಂದರೆಗಳನ್ನು ಅನುಭವಿಸುವಂತಹ ಪರಿಸ್ಥಿತಿಯ ಫಲಗಳು ಕೂಡ ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಸಾಲದ ಬಾಧೆಯಂತಹ ಋಣದ ಬಾಧೆಯ ದುಃಖಗಳು ಕೂಡ ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳುಂಟು. ಜೊತೆಯಲ್ಲಿ ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳಲ್ಲಿಯೂ ಕೂಡ ಸಿಲುಕಿಕೊಳ್ಳುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 13 ಮತ್ತು 14ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿ. ಕರ್ಮಕ್ಷೇತ್ರ ಚಂದದ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲುಂಟು. ರಾಶ್ಯಾಧಿಪತಿ ಕರ್ಮಾಧಿಪತಿ ಸಂಪತ್ತಿನ ಭಾವದಲ್ಲಿರೋದ್ರಿಂದ ಕರ್ಮ ಚೆನ್ನಾಗಿರ್ತದೆ. ಆರ್ಥಿಕ ಆದಾಯವೂ ಕೂಡ ಚೆನ್ನಾಗಿರ್ತದೆ. ದಾಂಪತ್ಯ ಜೀವನವೂ ಕೂಡ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿರ್ತದೆ. ಆದರೆ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ರಕ್ತ ಸಂಬಂಧವಾದಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆ. ಕಾನೂನಿನ ತೊಂದರೆಗಳು, ಹೊಸ ಥರದ ಯೋಚನೆಗಳಿದ್ದರೆ ಅದಕ್ಕೆ ಪೂರಕವಾದಂತಹ ಫಲಗಳುಂಟು. ಮಕ್ಕಳಿಂದಲೂ ಸಂತೋಷದಾಯಕವಾದಂತಹ ಫಲಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ಕೆಲಸವನ್ನು ಮಾಡುವಂಥವರಿಗೂ ಪುರಸ್ಕಾರ, ಮನ್ನಣೆ ಇತ್ಯಾದಿಗಳು ಪ್ರಾಪ್ತವಾಗುವಂತಹ ಯೋಗ ಫಲಗಳುಂಟು. ಕೃಷಿ ಸಂಬಂಧವಾದಂತಹ ಚಟುವಟಿಕೆಯನ್ನು ಮಾಡುವಂಥವರಿಗೂ ಕೂಡ ಹಾಗೆ ಶುಭ ಫಲದ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಸೊ ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯ 5 ಮತ್ತು 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು
ದ್ವಾದಶ ರಾಶಿಯ ಮಾರ್ಗದರ್ಶನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.